Let's go. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ, ಅದು ಬೇರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ. ಅದರಿಂದ ನಮ್ಮ ಮಕ್ಕಳಿಗಿಬ್ಬರಿಗೂ ರಜೆ ಕೊಟ್ಟಿದ್ದಾರೆ. ಸೊ ಮಕ್ಕಳಿನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ಸೊ ನಾನು ಇಲ್ಲಿ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆ ಸಾಂಬಾರು ಮಾಡಬೇಕು. ಇವತ್ತು ಅಂಗಡಿ ಹತ್ರ ಹೋಗೋ ಕೆಲಸ ಇಲ್ಲ, ಮನೆಯಲ್ಲೇ ಇರ್ತೀನಿ. ಸೊ ಹಾಗಾಗಿ ಬೆಳಗ್ಗೆನೇ ನಾಷ್ಟ ಮಾಡ್ತಾ ಇದ್ದೀನಿ. ಅಂದರೆ ಸ್ಕೂಲ್ ಇದ್ರೂ ನಾಷ್ಟ ಮಾಡಲೇಬೇಕು, ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಲ್ವಾ. ಅಂದರೆ ನನ್ನ ಸ್ಪೆಷಲ್ ಬೇಬಿಗೆ ಏನು ಬಾಕ್ಸ್ ಎಲ್ಲ ಏನೂ ಇಲ್ಲ. ಅವಳಿಗೆ ಪಾಪ ಊಟ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಷ್ಟೇನೆ. ಪಾಪ ಸ್ಕೂಲಲ್ಲೇ ಎಲ್ಲಾನು ಕೊಡ್ತಾರೆ ಅವರು. ಸೊ ಸ್ಪೆಷಲ್ ಮಕ್ಕಳಿಗಂತಾನೆ ಒಂದು ಸ್ಕೂಲ್ ಇರುತ್ತೆ. ಸೊ ಅದಕ್ಕೆ ನಾವು ಅವಳನ್ನ ಹಾಕಿರೋದು. ಸೊ ಆ ಸ್ಕೂಲಲ್ಲಿ ಏನಂತಂದ್ರೆ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ಊಟನೂ ಅಷ್ಟೇನೆ ಒಳ್ಳೆ ಹೆಲ್ದಿ ಫುಡ್ಡೇ ಕೊಡ್ತಾರೆ. ಸೊ ಅವಳು ಮನೇಲಿದ್ರೆ ಏನ್ ಮಾಡ್ತಾಳೆ ಗೊತ್ತಾ, ನಮ್ಮ ಹತ್ರ ಅಷ್ಟೊಂದು ಹೇಳಿದ ಮಾತು ಕೇಳಲ್ಲ. ಸೊ ಅದಕ್ಕೆ ಸ್ಕೂಲ್ಗೆ ಹಾಕಿದ್ಮೇಲೆ ಹೆಂಗೋ ಪರವಾಗಿಲ್ಲ, ಎಷ್ಟೋ ಬೆಟರ್ ಆಗಿದ್ದಾಳೆ ಅವಳು. ಅಂದ್ರೆ ಸ್ಕೂಲಲ್ಲೆಲ್ಲ ಅಂತ ಮಕ್ಕಳೇ ಅಲ್ವಾ ಇರೋದು. ಸೊ ಮಕ್ಕಳ ಜೊತೆ ಎಲ್ಲ ಸೇರಿದಾಗ ಅವಳಿಗೂ ಒಂಥರ ಮೈಂಡ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಡ್ಯಾನ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಅವಳಿಗೆ. ಅದ್ರಲ್ಲೂ ಈ ಗಣೇಶನೆಲ್ಲ ಎತ್ತಿದಾಗ ಅಲ್ಲಿಗೆ ಎಲ್ಲ ತಮಟೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಸೊ ಸ್ಪೆಷಲ್ ಬೇಬಿ ಎಲ್ಲ ಎದ್ದು ಅವಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ದೆ. ಇವಾಗ ನನ್ನ ಚಿಕ್ಕ ಬೇಬಿನ ಎಬ್ಬಿಸ್ಬೇಕು, ಇನ್ನು ಮಲಗಿದ್ದಾಳೆ. ಎಲ್ಲಿ ಗಂಗಾ ಇಲ್ಲ? ಏನ್ ಮಾಡಿದೆ ಗಂಗನ? ಅದನ್ನು ಪಕ್ಕದಾಗೆ ಮಲ್ಸ್ಕೊಂಡಿದ್ದು. ರಾತ್ರಿ ಎಲ್ಲೋಗಿತ್ತು ಗಂಗಾ? ಸೈಡ್ ಕೊಲ್ಟೋಗಿತ್ತು. ನೀನು ನೋಡಿ ನಿದ್ದೆ ಮಾಡ್ತಾ ಇದೀಯ ನೀನು ಗಂಗನ ನೋಡಿದಿರಾ? ನೋಡಿ ಫ್ರೆಂಡ್ಸ್, ನನ್ನ ಗಂಗನ ನೆನ್ನೆ ನೈಟ್ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ಲು. ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲೋಯ್ತೋ ಗಂಗಾ. ಬಾ ಸ್ನಾನ ಮಾಡಿಸ್ತೀನಿ, ಬಾ ಸ್ನಾನ ಮಾಡ್ಕೊ ಬಾ. ಹಾಂ, ನಾನೇ ಮಾಡಿಸ್ತೀನಿ ಬಾ, ತಲೆಗೆ ಮಾಡಿಸ್ತೀನಿ ಬಾ, ತಲೆಗೆ ಸ್ನಾನ ಮಾಡಿಸ್ತೀನಿ ಬಾ. ಇವತ್ತು ಎಲ್ಗೂ ಹೋಗಲ್ಲ, ಎಲ್ಗೂ ಹೋಗ್ಬೇಕು? ನಾನಾ ಸುಮ್ಮನೆ ವಿಡಿಯೋ ಮಾಡೋಕ್ಕಂತ ರೆಡಿಯಾಗಿದ್ದೀನಂತೆ. ನಾನೇನು ರೆಡಿಯಾಗಿದ್ದೀನಿ, ನಾರ್ಮಲಾಗೇ ಇದ್ದೀನಿ. ಬಾ. ಸ್ಕೂಲ್ ಇಲ್ವಂತ ಇವತ್ತು ಸೆಕೆಂಡ್ ಸ್ಯಾಟರ್ಡೆ. ಅದಕ್ಕೆ ರಜೆ ಅಲ್ಲ ಮಮ್ಮಿ, ಮಲ್ಕೊತೀನಿ ಅಂತೇಳಿ. ಹೊಟ್ಟೆ ಕಾಣಿಸ್ತೈತೆ, ಹೊಟ್ಟೆ ಕಾಣಿಸ್ತೈತೆ. ಕ್ಲೀನಾಗಿ ಹಾಕು. ಏನು ಮಾಡ್ಕೊಂಡಮ್ಮ ಕೈಯೇ ಗಾಯ ಮಾಡ್ಕೊಂಡಿದ್ಯಾ ಕಳ್ಳ ನನ್ನ ಮಗನು? ಏನು ಮಾಡಿದೆ? ಮಮ್ಮಿ ಕೆಲಸ ಮಾಡಿಕೊಟ್ಟ? ಮತ್ತೆ ಇನ್ನೇನು ಗಾಯಾಗಿರೋದು? ಬುಕ್ ತಗೊಳ್ಸ್ಕೊಂತು. ಬುಕ್ ತಗೊಳ್ದ್ರೆ ಗಾಯ ಆತೈತಾ? ಬೈಂಡ ಶಾರ್ಪ್ ಐತೆ ಬೈಂಡ್. ಹೌದಾ? ಸರಿ ಆಯ್ತು, ಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಲೆ ನೋಡು, ಕರಡಿ ಮರಿದ್ದಂಗೆ. ಕುಕ್ಕರ್ ಕರಿತೈತೆ ನೋಡು ತೇಜು ಅಂತ. ಇವತ್ತೇನು ಮಾಡಿದ್ದೀನಿ ಹೇಳು? ಗೆಸ್ ಮಾಡು. ಅದು ಹೆಂಗೆ ಗೊತ್ತಾಯ್ತು? ಸ್ಮೆಲ್ ಬಂದ್ಬಿಡ್ತಾ? ಓಹೋ, ಸ್ಮೆಲ್ ಬಂದ್ಬಿಡ್ತಂತೆ ರಾಣಿಕ. ಯಾವಾಗ ಸ್ನಾನ ಮಾಡಿಸ್ತೀಯ ಅದಕ್ಕೆ? ಆಯಿತು. ಇವತ್ತು ರಾತ್ರಿ ಬೇರೆ ಮಳೆ ಬಿದ್ದೈತಲ್ಲ, ಮೋಡ ಮುಚ್ಕೊಂಡೈತೆ. ಬಿಸಿಲು ಬಂದರೆ ಮಧ್ಯಾಹ್ನಕ್ಕೆ ಸ್ನಾನ ಮಾಡಿಸೋದಕ್ಕೆ. ಸ್ನಾನ ಮಾಡಿಸೋದು ಹೆಚ್ಚಲ್ಲ, ಅದು ಒಣಗಿಸ್ಬೇಕು, ಅದೇ ಪ್ರಾಬ್ಲಮ್. ಒಳಗಡೆ ಒಣಗಬೇಕಲ್ಲ, ಅದು ಒಳಗಡೆ ಎಲ್ಲ ಹತ್ತಿ ಹಾಕಿರ್ತಾರೆ ಅದಕ್ಕೆ. ಸರಿ ಬಾ, ಎದ್ದು ಬಾ. ಯಾಕ? ಸ್ಟಿಕ್ಕರ್ ಬೇರೆ ಇಕ್ಬಿಟ್ಟಿದೆಯಲ್ಲ ತೇಜು ಅದಕ್ಕೆ. ಏನು ಸ್ಟಿಕ್ಕರ್ ಇಟ್ಟಿರೋದಾ? ಮೂಗ್ ಮೇಲೆನಾ ಸ್ಟಿಕ್ಕರ್ ಇಕ್ಕೋದು? ನೋಡಿ ಎಲ್ಲಿ ಇಕ್ಕಿದ್ದೀನಿ, ಮೂಗ್ ಮೇಲೆ ಇಕ್ಕಿದ್ದೀನಿ. ಸ್ಟಿಕ್ಕರ್ ಮೂಗ ಮೇಲೆ ಇಕ್ಕಿದೆಯಲ್ಲರಲ್ಲೇ. ಹಣೆ ಮೇಲೆ ತಾನೇ ಇಕ್ಬೇಕು, ನೀನು ಮೂಗ್ ಮೇಲೆ ಇಕ್ಕೊಂಬಂದು. ನೀನು ಮೂಗ್ ಮೇಲೆ ಇಕ್ಕಂತೀಯ ಸ್ಟಿಕ್ಕರ್ನ? ಹಾಂ, ಅದಕ್ಕೆ ಅದು ಅಳ್ತೈತೆ. ನಮ್ಮ ಅಕ್ಕ ಏನಾಗಬೇಕು? ಅದು ನಿಂಕ ಮಗಳಾಗಬೇಕಾ ತಂಗಿ ಆಗಬೇಕಾ? ತಂಗಿನಾ? ನೋಡಿ, ನಮ್ಮ ಅಕ್ಕ ಕ್ಲೀನಾಗಿ ನಾನು ರೆಡಿ ಮಾಡಿಸಿಲ್ಲ ಅಂತ ಅಳ್ತೈತದು. ಹೊಟ್ಟೆ ಸಿತೈತಂತೆ ಅದಕ್ಕೆ. ಬಾ, ಎದ್ದು ಬಾ.
ಸೊ ನನ್ನ ಚಿಕ್ಕ ಬೇಬಿಗೂ ತಲೆಗೆ ಸ್ನಾನ ಮಾಡಿಸ್ದೆ. ಸೊ ನೋಡಿ ಬಿಸಿಬೇಳೆಬಾತು ರೆಡಿ ಆಗಿದೆ ಇವಾಗ. ಸೊ ನಮ್ಮ ಮನೇಲಿ ಮೊನ್ನೆ ನಮ್ಮ ಆಂಟಿ ಬಂದಿದ್ರು, ಅಂದರೆ ನನ್ನ ಹಸ್ಬೆಂಡ್ ಇದಾರಲ್ವಾ ಅವ್ರ ಅಕ್ಕ ಬಂದಿದ್ರು. ಅವತ್ತು ಬೂಂದಿ ಕಾರೆಲ್ಲ ತೊಗೊಂಡು ಬಂದಿದ್ರು, ಅದು ಮನೆಯಲ್ಲೇ ಇತ್ತಲ್ವಾ. ಸೊ ಹಾಗಾಗಿ ಬಿಸಿಬೇಳೆಬಾತೆ ಮಾಡಿದ್ದೆ. ಸೊ ನಾಷ್ಟ ಮಾಡಿದ ತಕ್ಷಣ ನಮ್ಮ ಮನೆಯವ್ರಿಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಊಟಕ್ಕೆ ಕಳಿಸ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಮೇಲೆ ಆಮೇಲೆ ಮತ್ತೆ ನನ್ನ ಸ್ಪೆಷಲ್ ಬೇಬಿ ಮತ್ತೆ ನನ್ನ ಚಿಕ್ಕ ಬೇಬಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿದ್ನಲ್ವಾ. ಸೊ ಹಾಗಾಗಿ ತಲೆ ಎಲ್ಲ ಒಣಗಲಿ ಅಂತ ಹೇಳ್ಬಿಟ್ಟು ನಾನು ಟವಲ್ ತಗೊಂಡೆಲ್ಲ ನೀಟಾಗಿ ಸುತ್ತಬಿಟ್ಟು ಅವ್ರಿಗೆ ನಾಷ್ಟ ಎಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ವೆದರ್ ಬೇರೆ ಸರಿ ಇರಲಿಲ್ಲ, ಅಂದರೆ ಬಿಸಿಲು ಇರಲಿಲ್ಲ, ಮೋಡ ಮುಚ್ಕೊಂಡಿತ್ತು. ನೆನ್ನೆ ನೈಟ್ ಬೇರೆ ಮಳೆ ಬಿದ್ದಿತ್ತಲ್ವಾ. ಸೊ ಹುಡುಗರಿಗೆಲ್ಲ ಸ್ನಾನ ಮಾಡಿಸೋದು, ತಲೆಗೆ ಸ್ನಾನ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಆದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಇವತ್ತು ಲೀವ್ ಕೊಟ್ಟಿದ್ದರು. ಇನ್ನು ಸಂಡೇ ದಿವಸ ಸ್ನಾನ ಮಾಡಿಸೋಣ ಅಂತಂದರೆ ಸಂಡೇ ನಾನು ಫ್ರೀ ಇರಲ್ಲ, ಅಂಗಡಿಗಳ ಹತ್ರ ತುಂಬ ಬ್ಯುಸಿ ಇರುತ್ತಲ್ವಾ. ಸೊ ಹಾಗಾಗಿ ಇನ್ನು ನಾರ್ಮಲ್ ಡೇಸಲ್ಲೇ ಅಂತಂದರೆ ಬೆಳಗ್ಗೆ 7:30ಗೆಲ್ಲ ತಲೆಗೆ ಸ್ನಾನ ಮಾಡಿಸ್ಬೇಕಲ್ವಾ. ಸೊ ಹಾಗಾಗಿ ಇವತ್ತು ಹೆಂಗೂ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತಲೆಗೆ ಸ್ನಾನ ಮಾಡಿಸ್ದೆ. ಅದಕ್ಕೆ ತಲೆಗೆಲ್ಲ ಟವಲೆಲ್ಲ ಸುತ್ತಬಿಟ್ಟು ಅವ್ರಿಗೆ ಫಸ್ಟು ನಾಷ್ಟಗಳೆಲ್ಲ ತಿಂದ್ಬಿಟ್ಟು ಆಮೇಲೆ ಬಿಸಿಲು ಬಂದರೆ ಬಿಸಿಲಲ್ಲಿ ಹೋಗ್ಬಿಟ್ಟು ತಲೆ ಒಣಗ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಆಮೇಲೆ ಹುಡುಗರಿಗೆ ನಾಷ್ಟ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಹುಡುಗರ ಜೊತೆನೇ ನಾನು ತಿನ್ನೋಣ ಅಂತ ಕೂತ್ಕೊಂಡೆ. ನಮ್ಮ ಮನೇಲಿ ಏನು ಗೊತ್ತಾ, ನಮ್ಮ ಮನೇಲಿ ನನ್ನ ಸ್ಪೆಷಲ್ ಬೇಬಿಗೆ ಇದು ಬಿಸಿಬೇಳೆಬಾತ್ ಅಂದರೆ ಇಷ್ಟ ಅವಳಿಗೆ. ಇವಳು ನನ್ನ ಚಿಕ್ಕ ಬೇಬಿಗೆ ಬಿಸಿಬೇಳೆಬಾತ್ ಅಂದ್ರೇ ಆಗಲ್ಲ ಅವಳಿಗೆ. ಏನು ಚೇಷ್ಟೆ ಮಾಡ್ತಾಳೆ ಗೊತ್ತಾ ನಮ್ಮ ಚಿಕ್ಕ ಬೇಬಿ. ಅಯ್ಯೋ ನನಗೆ ಅದು ಬೇಡ ಇದು ಬೇಡ ಅಂತೆಲ್ಲ ಇದು ಮಾಡ್ತಾಳೆ. ಇವಾಗ ನನ್ನ ಸ್ಪೆಷಲ್ ಬೇಬಿ ಆದರೆ ಪಾಪ ಅವಳು ಬಾಯಿ ತುಂಬ ಅಲ್ಲಿದೆ, ಆದ್ರೂ ಅವಳಿಗೆ ಅಗಿಬೇಕು ಅನ್ನೋದು ಅಷ್ಟೊಂದು ಇದಿಲ್ಲ, ಆದ್ರೂ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಆದ್ರೂ ಇದು ಗಟ್ಟಿ ಪದಾರ್ಥ ಏನು ಅಷ್ಟೊಂದು ತಿನ್ನೋಕೆ ಬರಲ್ಲ ಅವಳಿಗೆ. ಮುಂಚೆ ಆದರೂ ಏನೂ ತಿಂತಾ ಇರಲಿಲ್ಲ, ಇವಾಗಲಾದರೂ ಪರವಾಗಿಲ್ಲ ಏನಾದರೂ ತಿಂತಾ ಇರ್ತಾಳೆ. ಸೊ ಅದಕ್ಕೆ ನಾನು ಅವಳಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ನನ್ನ ಸ್ಪೆಷಲ್ ಬೇಬಿಗೆ. ಸೊ ಹಾಗಾಗಿ ನಾನು ತುಂಬ ರೈಸ್ ಐಟಮ್ಮು ತುಂಬ ಮಾಡ್ತಾ ಇರ್ತೀನಿ. ಇವಳು ನನ್ನ ಚಿಕ್ಕ ಬೇಬಿಗೆ ಏನು ಅಂತಂದರೆ ಅವಳಿಗೆ ಬಿಸಿಬೇಳೆಬಾತು ಈ ಬಸ್ಸಾರು ಅಂಥದ್ದೆಲ್ಲ ಇಷ್ಟನೇ ಆಗಲ್ಲ, ಸಾಂಬಾರುಗಳು. ಆಮೇಲೆ ಈ ಪುಳಿಯೋಗರೆ ಮಾಡಿದ್ರೂ ಆಗಲ್ಲ, ಮತ್ತು ಚಿತ್ರಾನ್ನ ಮಾಡಿದ್ರೂ ಆಗಲ್ಲ. ಅವಳಿಗೇನಿದ್ರು ಚಪಾತಿ ಪೂರಿ ಬೇಕಾದ್ರೆ ದಿನಾ ಮಾಡ್ಕೊಡಿ, ಬೇಕಾದ್ರೆ ಪೂರಿ ತಿಂತಾಳೆ. ಸೊ ನಾನೇ ಪೂರಿ ಎಲ್ಲ ಜಾಸ್ತಿ ಮಾಡಿಕೊಡಲ್ಲ, ಸೊ ಅದು ಆಯಿಲ್ ಐಟಮ್ ಅಲ್ವಾ. ಸೊ ಹಾಗಾಗಿ ಸೊ ಇಲ್ಲಿ ಬಿಸಿಬೇಳೆಬಾತ್ಗೆ ನನ್ನ ಚಿಕ್ಕ ಬೇಬಿ ಏನೋ ಅಂದರೆ ಬೂಂದಿ ಖಾರನೇ ತುಂಬ ಜಾಸ್ತಿ, ರೈಸ್ಗಿಂತ ಜಾಸ್ತಿ ಬೂಂದಿ ಖಾರನೇ ಹಾಕ್ಕೊಂಡು ತಿಂತಾಳೆ. ಇನ್ನು ನನ್ನ ಸ್ಪೆಷಲ್ ಬೇಬಿ ಪಾಪ ಅವಳು ತಿನ್ನಲ್ಲ, ಅವಳಿಗೆ ಖಾರ ಬೂಂದಿ ಎಲ್ಲ ಹಾಕೋಕ್ಕೋದ್ರೆ ಬೇಡ ಅಂತ ಹೇಳ್ತಾ ಇದ್ಲು. ಆದರೆ ಇವತ್ತೇನೋ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಹಾಕಿದೆ. ಸೊ ನೋಡಿ ಇವಾಗ ತಿಂತಾಯಿದ್ರೆ ನನ್ನ ಚಿಕ್ಕ ಬೇಬಿದು ಅವಳು ಬೇರೆ ಬೊಂಬೆ ಟಿ ವಿ ಇಟ್ಕೊತಾಳ. ಆಮೇಲೆ ನನ್ನ ಸ್ಪೆಷಲ್ ಬೇಬಿನೂ ಒಂದು ಬೊಂಬೆ ಟಿ ವಿ ಬೇಕು, ಅವಳಿಗೆ ಬೇರೆ ಬೇಕು, ಇವಳಿಗೆ ಬೇರೆ ಬೇಕು. ಸೊ ಇವಳು ನಂದು ಸ್ಪೆಷಲ್ ಬೇಬಿಗೆ ಏನಂದರೆ ಪಾಪ ಅರ್ಥ ಆಗಲ್ಲ, ಅವಳಿಗೆ ಏನು ಹೇಳಿದ್ರು ಅವಳು ಹೇಳಿದ ಮಾತು ಕೇಳಲ್ಲ, ಸ್ಪೆಷಲ್ ಬೇಬಿ ಅಲ್ವಾ. ಸೊ ಹಾಗಾಗಿ ಇವಳು ನನ್ನ ಚಿಕ್ಕ ಬೇಬಿ ಆದರೆ ಹೇಳ್ತಾ ಇರ್ತಾಳೆ ಯಾವಾಗ, ಏನು ಮಮ್ಮಿ ಯಾವಾಗಲೂ ಅವಳಿಗೆ ಸಪೋರ್ಟ್ ಮಾಡ್ತೀಯಾ, ಏನಾದರೂ ಹೇಳಕ್ಕೆ ಹೋದರೆ ಗೊತ್ತಾಗಲ್ಲ ಅವಳ್ಕ ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಸೊ ಏನಂದರೆ ನನ್ನ ಚಿಕ್ಕ ಬೇಬಿ ಸುಮ್ಮನೆ ಕೋಪ ಬಂದರೆ ಆ ಥರ ಅಂತಾಳೆ ಅಷ್ಟೇ. ಅಂದರೆ ಅವ್ರ ಅಕ್ಕನ ಏನೂ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊತಾಳೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ನೋಡ್ಕೊತಾಳೆ. ಸೊ ನೋಡಿ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಬಸ್ಸಾರು. ಆಮೇಲೆ ನಮ್ಮ ಅತ್ತೆ ಬಂದಿದ್ದರು ಮೊನ್ನೆ ಊರಿಂದ, ಅವರು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದರು. ನಮ್ಮ ಮನೇಲಿ ಬಸ್ಸಾರು ಅಂದರೆ ಎಲ್ರಿಗೂ ಇಷ್ಟನೇ, ನನ್ನ ಚಿಕ್ಕ ಬೇಬಿಗೆ ಒಬ್ಬಳಿಗೆ ಬಿಟ್ಟು. ಅವಳು ಅದೇನೋ ಗೊತ್ತಿಲ್ಲ, ಬಸ್ಸಾರು ಅಂದರೆ ಸಾಕು ಮುಖನೇ ಒಂಥರ ಇಟ್ಕೊಂಡ್ಬಿಡ್ತಾಳೆ, ತುಂಬ ಹೇಟ್ ಮಾಡ್ತಾಳೆ ಬಸ್ಸಾರು ಅಂತಂದರೆ. ಅದರಲ್ಲಿ ನುಗ್ಗೆ ಸೊಪ್ಪು ಬೇರೆ. ಇವತ್ತು ನೋಡಿ ಅವಳ ರಿಯಾಕ್ಷನ್ ನೋಡೋಣ ಬನ್ನಿ. ಬಸ್ಸಾರು ಬೇಡ ಅಂದ್ರೂ ಮಾಡ್ತೀಯ, ನಿನಗೆ ಬೇಡಮ್ಮ, ನಮಗೆ ಬೇಕು, ಏನು ಮಾಡೋಣ? ಅದೇ ತಿನ್ನು ಬಸ್ಸಾರು. ಪುಲ್ಗ ಅಂದರೆ ಪುಲ್ಗನೇ ತಿನ್ನು, ಹೊಟ್ಟೆ ತುಂಬ್ತದೆ ಪುಲ್ಗ ತಿಂದರೆ. ತಿಂದಿಲ್ಲ ಅಂದರೆ ಐಸ್ ಕ್ರೀಮ್ ಕೊಡಲ್ಲ. ಇವಾಗ ಐಸ್ ಕ್ರೀಮ್ ಬೇಕಂದರೆ ಬಸ್ಸಾರು ಅಂತಾರೆ, ಐಸ್ ಕ್ರೀಮ್ ಬೇಡ ಅಂತಾರೆ. ಅಂತಾರೆ ಐಸ್ ಕ್ರೀಮ್ ಮಾಡಲ್ಲ. ನಾನು ಏನು ಮಾಡ್ತೀವಿ ಇವಾಗ? ನಿಮ್ಮ ಅಕ್ಕಂದು ಹಾಕ್ಕೊಂಡಿದ್ಯಾ ಪ್ಯಾಂಟು, ನಾಚಿಕೆ ಆಗಲ್ಲ ನೀಕ ಲೇಕಿದ ಹಾಕೋಣಕ್ಕ? ನನ್ನ ಮಗಳ್ದಾಕೆ ಹಾಕ್ಕೊಂಡಿರೋದು ನೀನು ಪ್ಯಾಂಟು? ನನ್ನ ಮಗಳ್ದಾಕೆ ಪ್ಯಾಂಟ್ ಹಾಕ್ಕೊಂಡಿರೋದು ನೀನು? ಹ್ಞೂ, ನಿಮ್ಮ ಅಕ್ಕನಲ್ಲ, ನನ್ನ ಮಗಳು. ಫಸ್ಟ್ ನನ್ನ ಮಗಳು, ಆಮೇಲೆ ನಿಮ್ಮ ಅಕ್ಕನು. ಸೊ ನೋಡಿದ್ರಲ್ವಾ ಹೆಂಗಾಡ್ತಾಳೆ ಅಂತ ಹೇಳ್ಬಿಟ್ಟು. ಬಸ್ಸಾರು ಮಾಡಿದ್ರೆ ಸ್ಪೆಷಲಾಗಿ ಮೊಸರು ಕೊಡ್ಬೇಕು ಅವಳಿಗೆ, ಇಲ್ಲಾಂದರೆ ತಿನ್ನಲ್ಲ. ಇಲ್ಲಾಂದರೆ ಸ್ವಲ್ಪ ಆದರೂ ಸಾಂಬಾರು ಹಾಕ್ಕೊಂಡು ತಿಂತಾಳೆ. ಆಮೇಲೆ ಪಲ್ಯ ಅಂದರೆ ಇಷ್ಟ ತಿಂತಾಳೆ. ಸೊ ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು, ಆಮೇಲೆ ಪಲ್ಯನೂ ರೆಡಿ ಆಯಿತು. ಪಲ್ಯಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕಾಗಿತ್ತು. ಸೊ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ. ಸೊ ನೋಡಿ ಇಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಕುದಿಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕುದ್ದಿದ್ದೆಲ್ಲ ಆದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಸೊ
ನಮ್ಮ ಮನೆಯಲ್ಲಿ ಅದೇ ಮೊನ್ನೆ ನಮ್ಮ ಅತ್ತೆ ಬಂದಿದ್ರು ಅಂತ ಹೇಳಿದ್ನಲ್ವಾ, ಆವಾಗ ನುಗ್ಗೆ ಸೊಪ್ಪು ಜೊತೆ ಮಾವಿನ ಹಣ್ಣನ್ನು ತೊಗೊಂಡು ಬಂದಿದ್ರು. ಅಂದರೆ ಮಾವಿನ ಹಣ್ಣು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಒಂದು ಸ್ವಲ್ಪನೂ ಹುಳಿ ಎಲ್ಲ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು, ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿತ್ತು. ಸೊ ಆಮೇಲೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಅದು ಐಸ್ ಕ್ರೀಮ್ ಮಾಡುವಂಥದ್ದು ಮ್ಯಾಂಗೋದಿಂದ. ಸೊ ನನ್ನ ಯಾವತ್ತೂ ಮಾಡಿರಲಿಲ್ಲ. ಆಮೇಲೆ ಅಂದ್ಕೊಂಡೆ ಫಸ್ಟ್ ಟೈಮ್ ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ, ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರು ಇದ್ಕೊಂಡು ಒಂದೇ ಒಂದು ಕಾಯಿ ಹಾಕ್ಬಿಟ್ಟು ಮಾಡು, ಮತ್ತೆ ಸುಮ್ಮನೆ ಕೆಟ್ಟೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ನಾನು ಏನು ಕೆಟ್ಟೋಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಧೈರ್ಯ ಮಾಡಿ ಒಂದು 3 ಮಾವಿನ ಹಣ್ಣು ತಗೊಂಡು ಮಾಡಿದ್ದೆ. ಅಂದರೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಾಡುವಂಥ ಪ್ರಾಸೆಸ್ಸು ಅಷ್ಟೇ ತುಂಬಾ ಕಮ್ಮಿ ಆಯಿತಾ. ಆದರೆ ಇದು ಫ್ರಿಜ್ಜಲ್ಲಿ ಎತ್ತಿಡಬೇಕಲ್ವ, ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಮಾಡೋದು ಮಾತ್ರ ತುಂಬ ಅಂದರೆ ತುಂಬಾ ಸುಲಭ. ಸೊ ಫಸ್ಟ್ ನಾನು ಹೇಳಿದ್ನಲ್ವ ಹಾಲೆಲ್ಲ ಕಾಯಿಸಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು, ಆಮೇಲೆ ಇದು ಮಾವಿನ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇರುವಂಥ ಬರೀ ಪಲ್ಪ್ ಅಷ್ಟೇ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ, ಆಮೇಲೆ ಇದು ಹಾಲು ಇರುತ್ತಲ್ವ, ಹಾಲು ಕಾಯಿಸಿಟ್ಟಿದ್ವಲ್ಲ ಆಲ್ರೆಡಿ, ಆ ಹಾಲನ್ನ ಅದ್ರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ರೆ ಆಗುತ್ತೆ. ನಮ್ಮ ಮನೇಲಿ ಚಿಕ್ಕ ಬೇಬಿ ಅಂತೂ ಯಾವಾಗ ಮಾಡ್ತಾಳೋ ಅಂದ್ಬಿಟ್ಟು ಬಂದು 2 ಸರಿ ಕೇಳಿದಾಳೆ ಗೊತ್ತಾ. ಇನ್ನು ರೆಡಿನೇ ಮಾಡ್ತಾ ಇದ್ದೀನಿ, ಅವಾಗಲೇ ಬಂದು ಕೇಳ್ತಾ ಇದ್ಲು, ಮಮ್ಮಿ ಐಸ್ ಕ್ರೀಮ್ ಆಯಿತಾ, ಮಮ್ಮಿ ಐಸ್ ಕ್ರೀಮ್ ಆಯಿತಾ ಅಂತ. ಅವಳಿಗೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂತಂದರೆ. ಆಮೇಲೆ ನನ್ನ ಸ್ಪೆಷಲ್ ಬೇಬಿಗೂ ಅಷ್ಟೇ ಐಸ್ ಕ್ರೀಮ್ ಅಂದ್ರೆ ಇಷ್ಟನೇ ಅವಳಿಗೂ. ಅಂದರೆ ಅವಳು ಹೇಳಲ್ಲ, ಆದ್ರೂ ಈ ಥರ ಸೈಗೆ ಮಾಡಿ ತೋರಿಸ್ತಾಳೆ, ಬುದ್ಧಿ ಎಲ್ಲ ಇದೆ ಗೊತ್ತಾ ಅವಳಿಗೆ, ಆದರೆ ಮಾತೊಂದು ಬರಲ್ಲ ಅಷ್ಟೇ. ಸೊ ನೋಡಿ ಕಂಟೈನರಲ್ಲಿ ಹಾಕಿದ್ದೀನಿ, ನಮ್ಮ ಮನೇಲಿ ಚಿಕ್ಕದಿತ್ತು ಅದಕ್ಕೆ ಹಾಕಿಬಿಟ್ಟು, ಮತ್ತು ಇನ್ನೊಂದರಲ್ಲೂ ಹಾಕಿದ್ದೀನಿ, 2ರಲ್ಲಿ ಹಾಕಿದ್ದೀನಿ. ಸೊ ನಮ್ಮ ಮನೇಲಿ ನಾನು ಇದು ಐಸ್ ಬಾಕ್ಸು ನೋಡ್ಕೊಂಡಿಲ್ಲ, ಸೊ ಹಾಗಾಗಿ ತುಂಬ ಗಡ್ಡೆ ಕಟ್ಬಿಟ್ಟಿತ್ತು. ಸೊ ಅದು ಒಂದು ಬಾಕ್ಸ್ ಮಾತ್ರ ಹಿಡಿಯಿತು. ಆಮೇಲೆ ಒಂದು ಬಾಕ್ಸ್ ಕೆಳಗಡೆ ನಾರ್ಮಲ್ ಆಗಿ ಕೆಳಗಡೆ ತರಕಾರಿ ಎಲ್ಲ ಇಡ್ತೀವಲ್ವ, ಸೊ ಅಲ್ಲಿ ಇಟ್ಬಿಟ್ಟು ಇದನ್ನು ಮಾತ್ರ ಐಸ್ ಬಾಕ್ಸಲ್ಲಿ ಇಟ್ಟಿದ್ದೆ. ಸೊ ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ನಲ್ವ, ಸೊ ಅದಕ್ಕೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ಬೆಳಗ್ಗೆ ಮುದ್ದೆ ಮಾಡಿಲ್ಲ, ಅದೇ ಬಿಸಿಬೇಳೆ ಬಾತ್ ಮಾಡಿದ್ನಲ್ವ, ಸೊ ಇವತ್ತು ಹೆಂಗೂ ಹುಡುಗರು ಇರ್ತಾರೆ ಅಂತ ಹೇಳ್ಬಿಟ್ಟು ಹುಡುಗರಿಗೂ ಒಂದು ಸ್ವಲ್ಪ ಮುದ್ದೆನೇ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಅದು ಐಸ್ ಕ್ರೀಮ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ವ, ಸೊ ಅದು ಅದ್ರ ಪಾಡ್ಗೆ ಅದು ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ನಿನ್ನೆ ನೈಟೆಲ್ಲ ಮಳೆ ಬಿದ್ದಿತ್ತು, ಸೊ ಹಾಗಾಗಿ ವೆದರ್ ಎಲ್ಲ ತುಂಬಾ ಮೋಡ ಮುಚ್ಕೊಂಡಂಗಿತ್ತು ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಆಗ್ತಾ ತುಂಬ ಚೆನ್ನಾಗಿ ಬಿಸಿಲು ಬಂತು. ಸೊ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ನಲ್ವ, ಸೊ ಆಮೇಲೆ ಮುದ್ದೆ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಬಟ್ಟೆ ಎಲ್ಲ ತೊಗೊಂಡೋಗ್ಬಿಟ್ಟು ಒಣಗಾಕ್ಬಿಟ್ಟು ಬಂದೆ. ಅಂದರೆ ಮನೆ ಮುಂದೆನೇ ಹಾಕಿದೆ, ಮನೆ ಮುಂದೆನೇ ಅಲ್ಲಿ ಸೈಡಲ್ಲಿ ಒಂದು ದಾರ ಕಟ್ಟಿದ್ದೀನಿ, ಸೊ ಅಲ್ಲಿ ಹಾಕಿದೆ. ಅಂದರೆ ಫುಲ್ ಮಾಡಿ ಮೇಲೇ ಹೋಗಿ ಹಾಕ್ಬೋದು. ಸೊ ನಾವು ಫುಲ್ ಮಾಡಿ ಮೇಲೆ ಹೋಗ್ಬೇಕಂದ್ರೆ 3 ಫ್ಲೋರ್ ಹೋಗಬೇಕು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇತ್ತಲ್ವ, ಸೊ ಹಾಗಾಗಿ ಮನೆ ಮುಂದೆನೇ ಹಾಕಿದ್ದಾಯಿತು ಬಟ್ಟೆ ಎಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಟ್ಟೆಗೆಲ್ಲ ಇಟ್ಬಿಟ್ಟು, ಆಮೇಲೆ ನಮ್ಮ ಲೇಖನಿಗೆ ಮುದ್ದೆ ತಿನ್ಸೋಣ ಅಂತ ಹೋದರೆ ಮುದ್ದೆ ತಿಂದಿಲ್ಲ ಅವಳು. ಸೊ ನನಗೆ ರೈಸ್ ಬೇಕು ಅಂತ ತೋರಿಸಿದ್ಲು. ಲೇಖನ ಅಂದರೆ ನನ್ನ ಸ್ಪೆಷಲ್ ಬೇಬಿ, ಅವಳ ಹೆಸರು ಲೇಖನ. ಸೊ ನಾನು ವಿಡಿಯೋದಲ್ಲಿ ಸ್ಪೆಷಲ್ ಬೇಬಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಅದೇ ಅವಳಿಗೆ ಮಾತು ಬರಲ್ವಲ್ಲ, ಸೊ ಆಗ ಮುದ್ದೆ ಕೊಡ್ಲಮ್ಮ ಅಂದರೆ ಬೇಡ ಅಂತಂದ್ಲು. ಆಮೇಲೆ ಅನ್ನ ಬೇಕು ಅಂತ ಸೈಗೆ ಮಾಡಿದ್ಲು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅನ್ನ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಪಲ್ಯ ಎಲ್ಲ ಹಾಕ್ಬಿಟ್ಟು, ಅವಳಿಗೆ ಇಷ್ಟ ಇದು ಪಲ್ಯ ಎಲ್ಲ ಮಾಡಿದ್ರೆ ತಿಂತಾಳೆ. ಸೊ ಅವಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ತಟ್ಟೆಗೆ ಇಟ್ಬಿಟ್ಟು ಊಟಕ್ಕೆ ಕಳಿಸ್ಬಿಟ್ಟು, ಆಮೇಲೆ ನನ್ನ ಚಿಕ್ಕ ಬೇಬಿನ ಕರೆಯೋಣ ಅಂತ ಹೋದೆ, ಸೈಕಲ್ ತುಳಿತಾ ಇದ್ಲು ಅವಳು. ಸೊ ಅವಳಿಗೆ ಇವಾಗ ಊಟ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕು. ಅವಳು ಫೇವ್ರೇಟ್ ಸಾರು ಮಾಡಿದ್ದೀನಿ ಇವತ್ತು, ಅದಕ್ಕೆ ನಿನ್ನ ಫೇವ್ರೇಟ್ ಸಾರು ಮಾಡಿದ್ದೀನಿ ಬಾ ಇವತ್ತು. ಓಹೋ ಏನು ಮಮ್ಮಿನ ಗುದ್ದ ಥರ ಬತ್ತೀಯಾ? ಸ್ಟಾಪ್ ಬಾ. ಏನು ಸಾರು ಯಾಕ ಬಸ್ಸಾರು ಅಂದರೆ ಯಾಕೆ ಮುಖ ಹಂಗೆ ಇಕ್ಕಂತೀಯ? ನಮ್ಮ ಮನೆಗೆ ಎಲ್ರಿಗೂ ಇಷ್ಟ, ನಿಂಗೆ ಯಾಕೆ ಇಷ್ಟ ಆಗಲ್ಲ ಬಸ್ಸಾರು? ಹಾಂ, ನಿಮ್ಮ ಪಪ್ಪಕ್ಕೂ ಇಷ್ಟ, ನನಗೂ ಇಷ್ಟ, ಲೇಖಕ್ಕೂ ಇಷ್ಟ, ನಿಂಗೆ ಯಾಕೆ ಇಷ್ಟ ಆಗಲ್ಲ? ದಿನ ಸೊಪ್ಪು ಸಾರೇ ಮಾಡಿಕ್ತೀನಿ ಇರು ನಿಂಗೆ. ಹೋಗಿ ಸೈಕಲ್ ನಿಲ್ಸ್ಬಿಟ್ಟು ಬಾ, ಊಟ ಮಾಡಿ. ಎಲ್ಲರಿಗೂ ಹೋಗ್ಬಿಟ್ಟು ಬರ್ತೀಯ ರೌಂಡು? ಸೊ ಅವಳು ಸೈಕಲಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಅಷ್ಟೊತ್ತಿಗೆ ನೋಡಿ ಇದು ನಮ್ಮ ಅಂಗಡಿ ಹತ್ರ ಹಾಕಿರುವಂಥ ಗಿಡಗಳು ಇದು. ಹಾಂ, ಗುದ್ದುತ್ತೀಯ ಮತ್ತೆ ಬೆಳಿತಾವಲ್ಲ ಮಮ್ಮಿ ಫ್ಲವರ್ಸು. ಇಲ್ಲ ಹಿಂಗೆ ಹೋಗೋಣ ಬಾ ಮಮ್ಮಿ. ಸೊ ಇದು ವೈಟ್ ಕಲರ್ ದಾಸವಾಳ ಇದೆಯಲ್ಲ, ಇದು ಸ್ಕೂಲವರು ಒಬ್ಬರು ಕೊಟ್ಬಿಟ್ಟು ಹೋಗಿದ್ರು ನಮಗೆ. ಸೊ ಇಲ್ಲಿ ಹಾಕಿದ್ದಕ್ಕೆ ಚೆನ್ನಾಗಿ ಬಂತು ಗಿಡ ಆಯಿತಾ, ಹೂವನೂ ಅಷ್ಟೇ
ದಿನಕ್ಕೆ 1-2 ಹೂವು ಅಂತೂ ಬಿಡ್ತಾನೆ ಇರುತ್ತೆ. ಆಮೇಲೆ ನನ್ನ ಚಿಕ್ಕ ಬೇಬಿನ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಏನೋ ನೈಸ್ ಮಾಡಿಬಿಟ್ಟು ಊಟ ಮಾಡಿದ್ರೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಊಟ ಮಾಡಿದ್ಲು. ಆಮೇಲೆ ನಮ್ಮ ಮನೆಗೆ ಒಬ್ಬರು ಫ್ರೆಂಡ್ ಬಂದಿದ್ದರು, ಸೊ ಹಾಗಾಗಿ ಶಾವಿಗೆ ಪಾಯಸ ಮಾಡಿದ್ದೆ. ಆಮೇಲೆ ರೈಸ್ ಎಲ್ಲ ಇತ್ತಲ್ವ, ರೈಸನ್ನು ಸ್ವಲ್ಪ ಸಾಂಬಾರೆಲ್ಲ ತಿಂದರು. ಊಟ ಮಾಡು ಅಂತಂದರೆ ಅವ್ರು ಫಸ್ಟ್ ಬೇಡ ಅಂದರು. ಆಮೇಲೆ ನಾವೇ ಬಲಂತ ಮಾಡಿಬಿಟ್ಟು ಊಟ ಎಲ್ಲ ಕೊಟ್ವಿ. ಆಮೇಲೆ ಊಟ ಎಲ್ಲ ಮಾಡಿದ್ರು. ಸೊ ನನಗೆ ತುಂಬ ಆಸೆ ಇತ್ತು ಇದು ಐಸ್ ಕ್ರೀಮ್ ಒಂದು ಸ್ವಲ್ಪ ಕೊಡೋಣ ಅಂತ ನೋಡಿದ್ರೆ ಅಷ್ಟೊತ್ತಿಗೆ ಅದು ರೆಡಿ ಆಗಿರಲಿಲ್ಲ ಐಸ್ ಕ್ರೀಮು. ಸೊ ಅವ್ರದ್ದೆಲ್ಲ ಏನು ನಾನು ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಆ್ಯಡ್ ಮಾಡಿಲ್ಲ. ಸೊ ಅವರೆಲ್ಲ ಹೋದರು. ಆಮೇಲೆ ಮತ್ತೆ ನೋಡಿ ಇದು ಐಸ್ ಕ್ರೀಮ್ ಆಗಿದೆ. ನನ್ನ ಚಿಕ್ಕ ಬೇಬಿ ಅಂತೂ ಅದು ಇನ್ನೂ ಸ್ವಲ್ಪ ತಿರ್ಬೇಕಾಗಿತ್ತೇನೋ ಅನಿಸ್ತು, ಆದರೂ ಬಿಟ್ಟಿಲ್ಲ ಅವಳು. ಮಮ್ಮಿ ಐಸ್ ಕ್ರೀಮ್ ಅಂತಲೇ ಇದ್ಲ. ಆಮೇಲೆ ಸರಿ ಅಂದ್ಬಿಟ್ಟು ತೊಗೊಂಡು ನೋಡಿದ್ವಿ. ಇಲ್ಲ ಆಗಿತ್ತು, ಒಂದು 90% ಆಗಿತ್ತು, ಇನ್ನೊಂದು 10% ಆಗಬೇಕಾಗಿತ್ತು. ಇವಳು ನನ್ನ ಚಿಕ್ಕ ಬೇಬಿ ಅಂತೂ ಪಕ್ಕದಲ್ಲೇ ಓಡಾಡ್ತಾ ಇದ್ಲು. ಆಮೇಲೆ ಫಸ್ಟು ಬೈಟ್ ಅವಳಿಗೆ ಇಟ್ಟೆ. ಅದು ಸ್ವಲ್ಪ ತಣ್ಣಗಿತ್ತಲ್ವ, ಅದಕ್ಕೆ ಅವಳು ರಿಯಾಕ್ಷನ್ ಮುಖ ಒಂಥರ ಮಾಡ್ಕೊಂಡ್ಲು. ಆಮೇಲೆ ಮಮ್ಮಿ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗೇನೆ ಐಸ್ ಕ್ರೀಮ್ ಮನೇಲೇ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಔಟ್ಸೈಡ್ ತಂದು ಕೊಡೋದಕ್ಕಿಂತ ಸೊ ಈ ಥರ ಮಾಡಿಕೊಟ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ, ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಆಮೇಲೆ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು. ನಾನು ಯಾವುದೇ ರೀತಿ ಕ್ರೀಮ್ ಎಲ್ಲ ಏನೂ ಹಾಕೇ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ನನ್ನ ಚಿಕ್ಕ ಬೇಬಿ ತುಂಬ ಕಾಮಿಡಿ ಮಾಡ್ತಾಯಿದ್ದು, ಬಾಯಲ್ಲಿ ಇಡೋ ಥರ ಬಂದುಬಿಟ್ಟು ಮತ್ತೆ ಹಿಂದೆ ಕಿತ್ಕೊಳ್ಳೋದು ಆ ಥರ ಎಲ್ಲ ತುಂಬ ಆಟ ಆಡಿಸ್ತಾ ಇದ್ದು. ತುಂಬ ಒಂಥರ ಚೆನ್ನಾಗಿರ್ತಾಳೆ ಅವಳು ಎಲ್ಲರ ಜೊತೆನೂ. ಆಮೇಲೆ ತಿಂಡಿ ವಿಷಯದಲ್ಲೂ ಅಷ್ಟೇ, ಯಾರಾದರೂ ಏನಾದರೂ ತಿಂಡಿ ಕೊಟ್ಟರು ಸಹ ಮನೆಗೆ ತೊಗೊಂಡು ಬಂದು ಎಲ್ಲರ ಜೊತೆನೂ ಶೇರ್ ಮಾಡ್ಕೊತಾಳೆ ಅವಳು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ಹೇಗಿತ್ತು ಅಂತ ಹಾಗೇನೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.